ಪೊಲೀಸ್ ಕಾರ್ಯವೈಖರಿ ಬಗ್ಗೆ ಹಾಗೂ ಪೊಲೀಸ್ ಕಾರ್ಯಚಟುವಟಿಕೆ ಬಗ್ಗೆ, ಪೊಲೀಸ್ ಅಂದರೆ ಏನು, ಪೊಲೀಸ್ ಕಾನೂನು ಅಂದರೆ ಏನು, ಪೊಲೀಸ್ ಸ್ಟೇಷನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಶಾಲಾ ವಿದ್ಯಾರ್ಥಿಗಳಿಗೆ ಒಂದು ತೆರೆದ ಮನೆ ಕಾರ್ಯಕ್ರಮವನ್ನು ಅನೂರು ಪೊಲೀಸ್ ಠಾಣೆಯಲ್ಲಿ ವಿವಿಧ BMG ಶಾಲೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಅನೂರು ಪಟ್ಟಣ ಠಾಣೆಯಲ್ಲಿ ತೆರೆದ ಮನೆ ಕಾರ್ಯಕ್ರಮವನ್ನು ಅಂಗವಾಗಿ ಅನೂರು ಶಾಲೆಯ BMG ಶಾಲೆ ಮಕ್ಕಳನ್ನು ಇಲ್ಲಿ ಕಾನೂನು ಅರಿವಿಗೆ ಸಂಬಂಧಪಟ್ಟ ಹಾಗೆ, ಪೊಲೀಸ್ ಠಾಣೆಗೆ ಸಂಬಂಧಪಟ್ಟ ಕಾನೂನು ಅರಿವಿಗೆ ಸಂಬಂಧಪಟ್ಟ ಹಾಗೆ, ಮತ್ತು ಪೊಲೀಸ್ ಠಾಣೆ ವ್ಯವಸ್ಥೆಯ ಬಗ್ಗೆ ಮತ್ತು ಪೊಲೀಸ್ ಠಾಣೆಯ ಕಾರ್ಯವೈಖರಿ ಹಾಗೆ ಮತ್ತು ಪೊಲೀಸಲ್ಲಿ ಕಾನೂನು ಯಾವ ರೀತಿ ಜರುಗಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆಯಲು ಸುಮಾರು 80ಕ್ಕೂ ಹೆಚ್ಚು ಶಾಲಾ ವಿದ್ಯಾರ್ಥಿನಿಯರನ್ನು ಅನೂರು ಪಟ್ಟಣ ಠಾಣೆಯ ಎಲ್ಲ ವಿವರಗಳನ್ನು ಪಡೆಯಲು, ಪೊಲೀಸ್ ಠಾಣೆಯ ಒಳಗಡೆ ಎಲ್ಲ ಹೇಗಿರ್ತದೆ, ಅಲ್ಲಿ ವ್ಯವಸ್ಥೆ ಹೇಗಿರ್ತದೆ, ಅಲ್ಲಿ ಕಾನೂನು ಹೇಗೆ ನಡೀತದೆ, ಅಲ್ಲಿ ಪುಸ್ತಕಗಳು ಹೇಗಿರುತ್ತೆ, ಅಲ್ಲಿ ಕಂಪ್ಯೂಟರ್ ಸೆಕ್ಷನ್ ಹೇಗಿರುತ್ತೆ, ಅಲ್ಲಿ ಜೈಲು ಹೇಗಿರುತ್ತೆ ಮತ್ತು ಪೊಲೀಸ್ ಸಿಬ್ಬಂದಿಗಳ ಕೊಠಡಿಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಕಾನೂನು ಅರಿವನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಸ್ಥಳೀಯ ಸರ್ಕಲ್ ಇನ್ಸ್ಪೆಕ್ಟರ್ ಶಶಿಕುಮಾರ್, ಸಬ್ ಇನ್ಸ್ಪೆಕ್ಟರ್ ಆದಂತಹ ಮಂಜುನಾಥ್ ಅವರು ಮತ್ತು ASI ಆದ ಕೃಷ್ಣ ಅವರು ಮತ್ತು ಬೀಟ್ ಪೊಲೀಸ್ ಆದಂತಹ ಚೈತ್ರ ಅವರು ಮತ್ತು ಇನ್ನಿತರ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಎಲ್ಲ ಠಾಣೆಯ ಸಿಬ್ಬಂದಿಗಳು ಎಲ್ಲ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ವಿವರಗಳನ್ನು ನೀಡುತ್ತಾ ಇದ್ದರು. ಈ ಸಂಬಂಧಪಟ್ಟಾಗ ಅವರೆಲ್ಲವನ್ನು ವಿವರವನ್ನು ಪಡೆದಂಥ ಮಕ್ಕಳು ಅತ್ಯಂತ ಕಾನೂನಾತ್ಮಕ ಚಟುವಟಿಕೆಗಳನ್ನು ಮಾತ್ರ ಭಾಗವಹಿಸಬೇಕು ಮತ್ತು ಸಹವಾಸಗಳು ಮತ್ತು ವಿದ್ಯಾರ್ಥಿ ದೆಸೆಯಲ್ಲಿ ವಾಹನ ಸವಾರವಾಗಲಿ ಮತ್ತು ಬೇರೆ ಥರ ಚಟುವಟಿಕೆಯಾಗಲಿ ಶಾಲೆಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳು ಎಷ್ಟು ಬೇಕು ಅಷ್ಟನ್ನೇ ತಾವು ಅರಿವು ಮೂಡಿಸ್ಕೋಬೇಕು ಮತ್ತು ಕಾನೂನು ಸಂಬಂಧಪಟ್ಟಂಗೆ ಕಾನೂನಾತ್ಮಕವಾಗಿ ನಡೀಬೇಕು ಎಂಬುದರ ಬಗ್ಗೆ ವರದಿಗಳನ್ನು ಮತ್ತು ಮಾಹಿತಿಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಅವರು ಯಾವುದೇ ಬೇರೆ ಚಟುವಟಿಕೆಗಳಿಗೆ ಹೋಗಬಾರ್ದು, ಕಾನೂನು ಬಾಹಿರವಾಗಿ ಹೋಗ್ಬಾರ್ದು, ಮೊಬೈಲ್ಗಳನ್ನು ಒಳಗೆ ಬಳಸ್ಕೋಬೇಕು ಮತ್ತು ಶಾಲೆ ಆಗ್ಬೋದು, ಮನೆ ಆಗ್ಬೋದು ಹೋಗಬೇಕು. ತಂದೆ ತಾಯಿಗಳು ತಪ್ಪು ಮಾಡಿದ್ರು ಕೂಡ ಅದನ್ನು ತಪ್ಪನ್ನು ತಿದ್ದುವಂಥ ಕೆಲಸ ಮಾಡಬೇಕು ಮತ್ತು ಹೆಲ್ಮೆಟನ್ನು ಧರಿಸದೆ ವಾಹನಗಳನ್ನ ಸವಾರ ಮಾಡಬಾರ್ದು ಮತ್ತು ಕಾನೂನು ವ್ಯಾಪ್ತಿಯೊಳಗಡೆ ಏನು ಕೆಲಸ ಮಾಡಬೇಕು ಅಷ್ಟರಲ್ಲೇ ಇರಬೇಕು ವಿದ್ಯಾರ್ಥಿಗಳು, ಅದನ್ನು ಆಗಬಾರ್ದು. ಮತ್ತು ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳಾಗ್ಬೋದು, ಹೆಣ್ಮಕ್ಕಳಿಗೆ ಪೋಕ್ಸೋ ಕಾಯ್ದೆ ಅಡಿ ಈಗಾಗಲೇ ಬಂಧಿತಾಗಿರೋದ್ರ ಬಗ್ಗೆ ರಾಮಪುರ ಹೋಬಳಿಯಲ್ಲೂ ಕೂಡ ಹಾಗಾಗಿ ಕಾನೂನುಗಳನ್ನು ಅಲ್ಲಿ ಮಾಹಿತಿಗಳನ್ನು ತಿಳಿಸಲಾಯಿತು. ಮಾನ್ಯ SI ಮಂಜುನಾಥ್ ಅವರು ಈ ಸಂಬಂಧಪಟ್ಟಂಗೆ ಹೆಣ್ಮಕ್ಕಳಿಗೆ ವಿಶೇಷವಾಗಿ ಅರಿವು ನೀಡಿದರು ಮತ್ತು ಗಂಡು ಮಕ್ಕಳು ವಿದ್ಯಾರ್ಥಿಗಳು DL ಇಲ್ಲದೆ ವಾಹನ ಓಡಿಸೋದು ಮತ್ತು ವೀಲಿಂಗ್ ಗಾಡಿಗಳನ್ನು ಬಳಸೋ ಎಚ್ಚರಿಕೆಯ ಬಗ್ಗೆ ಮಾತನಾಡಿದ. ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಕೊಂಡು ಎಲ್ಲ ಆದೇಶ ಆಗಿದೆ. ಅದರಂತೆ ಪ್ರತಿಯೊಂದು ಸ್ಟೇಷನ್ CCTV ಅಲ್ಲಿ CCTV ಆ ಕಣ್ಗಾವಲನ್ನು ನಾವು ಯಾರನ್ನೇ ಕರ್ಕೊಂಡು ಒಳಗಡೆ ಹಾಕಿ ಸುರಕ್ಷಿತವಾಗಿ ಗೊತ್ತಾಯ್ತಾ. ಮತ್ತೆ ನೀವು ಹೆಣ್ಮಕ್ಳಿಗೆಲ್ಲ ಅಪ್ರಾಪ್ತ ವಯಸ್ಸು ಎಷ್ಟು ಈಗ ನಿಮ್ಗೆ 8, 9, 10 ಅಲ್ವಾ, ನೆಕ್ಸ್ಟು ನೀವು ಕಾಲೇಜ್, ನೆಕ್ಸ್ಟು PUC, ಸೆಕೆಂಡ್ PUC ಹಿಂಗೆಲ್ಲ ಹೋಗ್ತೀರ. ನಾನು ಅಲ್ಲಿ ರಾಮಪುರ ಪೊಲೀಸ್ ಸ್ಟೇಷನ್ ಕೆಲಸ ಮಾಡಿದ್ದೀನಿ. ಹೆಚ್ಚು ಕಡಿಮೆ ಅಲ್ಲಿ 6 ತಿಂಗಳು, 1 ವರ್ಷಕ್ಕೆ ಇಲ್ಲ ಅಂದರೂ ಒಂದು 8ರಿಂದ 10 ಕೇಸ್ಗಳು ಪೋಕ್ಸೋ ಕೇಸು, ಬಾಲ್ಯ ವಿವಾಹ ಅನ್ನೋದು ಪೋಕ್ಸೋ ಕೇಸ್ಗಳಾಗುತ್ತೆ. ಏನು ಈ PUC ಫಸ್ಟ್ ಇಯರು, ಸೆಕೆಂಡ್ ಇಯರ್ PUCನಲ್ಲಿ ಹೆಣ್ಮಕ್ಳು ಮತ್ತು SSLCಲಿ ಒಳ್ಳೆ ಮಾರ್ಕ್ ತೆಗೆದಿರ್ತಾರೆ. ಇನ್ನೂ 16 ವರ್ಷ, 17 ವರ್ಷ, 15 ವರ್ಷ ಆಗಿರುತ್ತೆ. ಏನು ಮಾಡ್ತಾರೆ, ಈ ಇಟಾಚಿ ಡ್ರೈವರು, ಹೋಗ್ಲೈನ್ ಡ್ರೈವರು, ಗಾರೆ ಕೆಲಸ, ಇಂಥ ಕೆಲಸ ಮಾಡೋದು ಮನೇಲಿ ಹೇಳೋಂಗಿಲ್ಲ, ಕೇಳೋಂಗಿಲ್ಲ. ಅವ್ರು ನೋಡಿದ್ರೆ KRF ಕೊಡಬಾರ್ದು. ಅಂಥವ್ರನ್ನ ಇಷ್ಟು ಪ್ರತಿಭಾವಂತ ಹೆಣ್ಮಕ್ಳು ಅಂಥವ್ರನ್ನ ನಂಬಿ ತಂದೆ ತಾಯಿನೆಲ್ಲ ದೂರ ಮಾಡಿಬಿಟ್ಟು ಮನೆ ಬಿಟ್ಟು ಇವೆಲ್ಲ ನೀವುಗಳು ಈ ಮೊಬೈಲ್ಗಳಿಂದ ಮತ್ತು ಈ ಪಿಕ್ಚರ್ ಯಾವುದು ಈ ಕೆಲವಿನ ಚಿತ್ತಾರ ಇಂಥ ಪಿಕ್ಚರ್ಗಳು ಫಿಲಮ್ಗಳನ್ನೆಲ್ಲ ನೋಡಿ ಪ್ರಭಾವಕ್ಕೊಳಗಾಗಿ ತಂದೆ ತಾಯಿ ಮೋಸ ಮಾಡಿ ನೀವು ಮನೆ ಬಿಟ್ಟು ಹೋಗಿ ಈ ಥರದ್ದೆಲ್ಲ ಬರ್ತಾವೆ. ಅವನ್ನೆಲ್ಲ ಕರ್ಕೊಂಡ್ಬರೋದು ನಾವು ಅವನ್ನ ಜೈಲು ಕಳಿಸ್ತೀವಿ, ಹೆಣ್ಮಕ್ಳನ್ನ ರಿಮೈಂಡ್ ಹೋಗಿ ಕಳಿಸ್ತೀವಿ. ಅದಕ್ಕೋಸ್ಕರ ನೀವು ಅಂಥ ಆಸೆ ಆಕರ್ಷಣೆಗೆ ಒಳಗಾಗ್ತೀರಿ. ವಿದ್ಯಾಭ್ಯಾಸದ ಬಗ್ಗೆ ಗಮನ. ಈಗ ಸರ್ಕಾರ ಹೆಣ್ಮಕ್ಳಿಗೆ 33% ಮೀಸಲಾತಿ ಗೊತ್ತಾ. ಈಗ ಚಾಮರಾಜನಗರ DC ಯಾರು? ಅವರು ಮಹಿಳೆ. ಚಾಮರಾಜನಗರ SP ಯಾರು? ಪದ್ಮಿನಿ ಸಾವು, ಅವರು ಮಹಿಳೆ. ಆಯ್ತಾ, ಎಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಮಹಿಳೆಯರೇ ಇದ್ದಾರೆ. ಆಯ್ತಾ, ನಿಮಗೂ ಎಲ್ಲ ಅವಕಾಶ ಇದೆ. ನೀವು ಮನಸ್ಸು ಮಾಡ್ಬೇಕಷ್ಟೇ. ನೀವು ಒಂದು ಡಿಗ್ರಿ ಮಾಡಬೇಕು, ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಫೇಸ್ ಮಾಡ್ಕೊಂಡು ನಿಮ್ಮಲ್ಲಿ ಡಾಕ್ಟರ್ಸು, ಇಂಜಿನಿಯರ್ಸು, ಸಬ್ ಇನ್ಸ್ಪೆಕ್ಟರು, DC, AC ಏನು ಬೇಕಾದ್ರೂ ಅವರು ಮಾಡಿ 3 ವರ್ಷ 5 ವರ್ಷ ಕಷ್ಟಪಡ್ತಾರೆ. ಜೀವನ ಪರ್ಯಂತ ನೀವು ಲಕ್ಸುರಿ
ಸ್ವರ್ಗದಲ್ಲಿ ಜೀವನ ಮಾಡಬೇಕು. ಅದಕ್ಕೆ ಅದ್ರ ಬಗ್ಗೆ ನೀವು ಗಮನ ಮನೇಲಿ ಎಷ್ಟೇ ಕಷ್ಟ ಇರ್ಬೋದು, ಆಯ್ತು ಒಂದು 5 ವರ್ಷ ಕಷ್ಟ ಎಷ್ಟು ಡಿಗ್ರಿ ಆದ್ರೂ ಎಲ್ಲರೂ ಕೆಲಸ ಮಾಡ್ತಾನೆ, ವೀಲಿಂಗ್ ಮಾಡ್ತಾನೆ, ಆ ಥರ ಎಲ್ಲ ನೀವು ಮಾಡಕ್ ಹೋಗ್ಬಾರ್ದು. ನಿಮ್ಮ ಜೀವನ ನೀವೇ ಹಾಳು ಮಾಡ್ಕೊಳ್ತೀರ. ಅಲ್ಲಿಂದ ಒಂದು ಕೈ ಕಾಲು ಮುಟ್ಟೋಯ್ತು ಅಥವಾ ಇನ್ನೊಂದೇನೋ ಹೆಚ್ಚು ಕಡಿಮೆ ಆಯಿತು, ನಿಮ್ಮ ತಂದೆ ತಾಯಿಗಳು ಇಷ್ಟು ದಿವಸ ಸಾಕಿ ನಿಮ್ಮನ್ನ ಬೆಳೆಸಿರ್ತಾರೆ, ಅವ್ರಿಗೂ ನೋವು. ಈ ಕಡೆ ನೀವು ಕೂಡ ಜೀವನ ಪರ್ಯಂತ ನೋವು ಅನುಭವಿಸ್ಬೇಕು. ಎಲ್ಲ ಹಿಂದೆಲ್ಲ ಊರು ಬೀದಿಗೆ ಹೋಯ್ತು ಅಂತಂದ್ರೆ ವಯಸ್ಸಾಗಿ ಮುಚ್ಚಿರೋದು ಫೋಟೋ ಹಾಕ್ಬಿಟ್ಟು ಶ್ರದ್ಧಾಂಜಲಿ ಮಾಡ್ತಿದ್ರು. ಇವಾಗ ಯಾವ ಟೌನು, ಯಾವ ಹಳ್ಳಿ, ಯಾವ ಬೀದಿಗೆ ಹೋದ್ರೂ 22-23 ವರ್ಷದ್ದು ಹುಡುಗಂದು ಈ ತರ ಇದಾಕಿರ್ತಾರೆ, ಶ್ರದ್ಧಾಂಜಲಿ ಅಂತ ಹಾಕಿರ್ತಾರೆ, ಮತ್ತೆ ಹುಟ್ಟಿ ಬಾ ಗೆಳೆಯ ಅಂತ ಹಾಕಿರ್ತಾರೆ. ಅಷ್ಟೇನೆ. ಯಾರು ಸಹ ಹಿಂಗೆ 22 ವರ್ಷದ ಯುವಕ ಮನೆಗೆ ಅಪ್ಪ ಅಮ್ಮ ಒಬ್ಬನೇ ಮಗ ಹೋಗುವಾಗ ಹೆಲ್ಮೆಟ್ ಹಾಕೊಂಡು ಹೋಗಿರ್ಲಿಲ್ಲ, ಟೆಂಟ್ ಮಾಡ್ಕೊಂಡು ಹೋದ, ಫಾಸ್ಟ್ ಆಗಿ ಹೋಗಿ ಆಕ್ಸಿಡೆಂಟ್ ಆಗಿ ತಲೆ ಹೊಡ್ಕೊಂಡು ಬಿದ್ದ. ಆದ್ರಿಂದ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಹೋಗಿ, ನಿಧಾನಕ್ಕೆ ಹೋಗಿ ಅಂತ ಯಾರು ಬೋರ್ಡ್ ಹೊಡ್ತಿರಲ್ಲ. ಎಲ್ಲ ಮತ್ತೆ ಹುಟ್ಟಿ ಬಾ ಗೆಳೆಯ ಅಂತ ಹಾಕ್ಬಿಟ್ಟು ಇದು ಮಾಡೋದು. ಅವ್ನು ಮತ್ತೆ ಹುಟ್ಟಿ ಬರಕಾಯ್ತದ? ಹುಟ್ಟಿ ಬಂದೊತ್ತಿಗೆ ಇನ್ನೊಂದು 22 ವರ್ಷದ ತಾಯಿ ಅಂತ. ಅದಕ್ಕೆ ಅದ್ರ ಬಗ್ಗೆ ಭಾರಿ ಎಚ್ಚರಿಕೆ ಇದ್ದೀರಿ. ಯಾವ ಅಂಗಕ್ಕೆ ಬೇಕಾದ್ರೂ ಬಿಟ್ಟರು ಹುಷಾರಾಗ್ಬೋದು. ತಲೆಗೆ ಬಿಟ್ಟು ಅಂತಂದ್ರೆ ಮತ್ತೆ ಕಷ್ಟ. ಅವ್ರನ್ನ ನಂಬ್ಕೊಂಡು ನೀವು ಅಕ್ಕ ತಂಗಿ ಎಲ್ಲ ನಂಬ್ಕೊಂಡು ಗೌರ್ಮೆಂಟ್ ಆಸ್ಪತ್ರೆ ಹೋಗ್ಬೇಕು. ಮೈಸೂರು ಯಾರಾದ್ರೂ ಬೆಂಗಳೂರು ನಿತ್ಯವ್ರ ಆಸ್ಪತ್ರೆಗೆ ಹೋದ್ರೆ ಕಾಲು ಕೈ ತಲೆ ಎಲ್ಲ ಹಂಗೆ ಬರ್ತಕ್ಕಂಥ ನಮ್ಮಿಂದೇನೋ ತಪ್ಪಿಸ್ಕೊಂಡು ಹೋಗ್ಬೋದು. ಆದ್ರೆ ಮೇಲ್ಗಡೆ ಯಮ ಇದ್ದಾನಲ್ಲ, ಅವನಿಂದ ಏನಾದ್ರು ತಪ್ಪಿಸ್ಕೊಳಕಾಯ್ತದ? ಅವಾಗ ಯಾರಾಯ್ತಾರೆ? ಯಾರು ಆಗಲ್ಲ. ಅದಕ್ಕೋಸ್ಕರ ನಿಮ್ಮ ತಂದೆ ತಾಯಿ ಅಣ್ಣಂದಿರಿಗೆಲ್ಲ ಹೇಳಬೇಕು, ಗಾಡಿನ ಹೆಲ್ಮೆಟ್ ಹಾಕೊಂಡು ಹೋಗ್ತು, ಮತ್ತೆ ಇನ್ಶೂರೆನ್ಸ್ ಮಾಡ್ತು, ಗಾಡಿಗೆ ಆರ್ತಿ ಮಾಡಿಸ್ಕೊಂಡು ಹೋಗ್ತಾರೆ. ಅಟ್ಲೀಸ್ಟ್ ತಪ್ಪಿ ಯಾವ್ದಾದ್ರು ಏನೋ ಒಂದು ಜೀವನೇ ಹೋಯ್ತು ಅಂತಂದ್ರೆ ಅಪ್ ಟು 30 ಲಕ್ಷವರೆಗೂ ಪರಿಹಾರ ಸಿಗೋ ಸಾಧ್ಯತೆ ಇದೆ. 20 ರಿಂದ 30 ಲಕ್ಷ ರೂಪಾಯಿ ಆದ್ರೂ ಪರಿಹಾರ ಸಿಗೋ ಸಾಧ್ಯತೆ ಇದೆ. ಅಟ್ಲೀಸ್ಟ್ ನಂಬ್ಕೊಂಡಿರೋ ಹೆಂಡತಿ ಮಕ್ಳಿಗಾರು ಒಂದು ಜೀವನ ಕಾಯ್ತು. ಅದೊಂದು ಇನ್ಶೂರೆನ್ಸ್ ಇಲ್ಲದೆ ಹೆಲ್ಮೆಟ್ ಏನಾದ್ರು ಹಾಕೊಂಡು ಓಡಿಸ್ತಾ ಇರಬೇಕು. ಹೆಚ್ಚು ಕಡಿಮೆ ಆದರೆ 1 ರೂಪಾಯಿನೂ ಸಿಗೋದು ಮುಗಿತಾ ಹೋಗ್ತಾರೆ. ಆ ಮಾಡಬೇಕಾಯ್ತು. ಆ ಪರಿಸ್ಥಿತಿ ಬರಬೇಕು. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಯಾರೇ ಈಗ ಪ್ರತಿಯೊಬ್ಬರು ಮನೆಯಲ್ಲೂ ಗಾಡಿ ಇದೆ. ಅದು ಈ ಫುಟ್ಪಾತಲ್ಲಿ ತಳ್ಳ ಗಾಡಿ ಇಟ್ಕೊಂಡು ಅವನು ಗಾಡಿ ತಗೊಂಡು ಓಡಾಡಿ. ಅದಕ್ಕೋಸ್ಕರ ಮನೆಯವ್ರಿಗೆ ಹೇಳಿ, ಫಸ್ಟ್ ಇನ್ಶೂರೆನ್ಸ್ ಮಾಡ್ತೀವಿ, ಡಿ.ಎಲ್ ಮಾಡ್ತೀವಿ, ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ, ಮತ್ತೆ ಗಾಡಿಗಳು ಇಂಡಿಯನ್ ಮಿಷನಲ್ಲೇ ಇರ್ತವೆ. ಆ ಥರ ಗೊತ್ತಾಯ್ತಾ? ನಾನು ತುಂಬ ತೊಂದರೆ ಇದೆ. ಈ ಒಂದು ಅಲ್ಲೂರಿನ ಪೊಲೀಸ್ ಠಾಣೆ ವತಿಯಿಂದ ತೆರೆದ ಮನೆ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಈ ಒಂದು ಜನಸ್ನೇಹಿ ಪೊಲೀಸ್ ಠಾಣೆ ಅಂಗವಾಗಿ, ಜೊತೆಗೆ ಯಾವುದೇ ರೀತಿಯಾದಂಥ ಭಯದ ವಾತಾವರಣ ಇರಬಾರ್ದು ಪೊಲೀಸ್ ಠಾಣೆಯ ಬಗ್ಗೆ ಅನ್ನುವಂಥ ಒಂದು ಮಾಹಿತಿಯನ್ನು ನಮ್ಮ ಅಲ್ಲೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸರ್ ಆದಂಥ ಶಶಿಕುಮಾರ್ ಸರ್ ಅವರು ಹಾಗೂ ಮಂಜುನಾಥ್ ಸರ್ ಅವರು ಹಾಗೂ ಈ ಒಂದು ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವರು ನಮ್ಮೆಲ್ಲರಿಗೂ ಸಹ ಹಲವಾರು ಸಲಹೆಗಳನ್ನು ಮತ್ತು ಕಾನೂನು ಯಾವ ರೀತಿ ಮೀರಬಾರದು, ಕಾನೂನುಬದ್ಧವಾಗಿರಬೇಕು, ಹೆಲ್ಮೆಟ್ ಧರಿಸಬೇಕು, ಮತ್ತು 112 ಬಗ್ಗೆ ಮತ್ತು 109 ಬಗ್ಗೆ ಮತ್ತು ವಾಹನವನ್ನು ಹೆಲ್ಮೆಟಿಂದ ಚಾಲನೆ ಮಾಡಬಾರದು ಅನ್ನುವಂಥದ್ರ ಬಗ್ಗೆ ಎಲ್ಲವನ್ನು ಸಹ ನಮಗೆ ಬಹಳ ಕೂಲಂಕಷವಾಗಿ ಮತ್ತು ವಿದ್ಯಾರ್ಥಿಗಳಿಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರ ಪರವಾಗಿ ಹಾಗೂ ಸಿಬ್ಬಂದಿ ವರ್ಗದ ಪರವಾಗಿ ತುಂಬ ಧನ್ಯವಾದಗಳು ಅರ್ಪಿಸ್ತೇನೆ. ಮತ್ತೆ ಇನ್ನೊಂದು ಹೇಳ್ತೀನಿ, ಸವಾಸಗಳು ಹೆಣ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಒಳ್ಳೆ ಸವಾಸ ಮಾಡಬೇಕು. ಸವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಅಂದ್ಬಿಟ್ಟು ಈಗ ನೋಡ್ತಿರ್ಬೋದು, ಪೇಪರು ಟಿವಿಲೆಲ್ಲ ಬರ್ತಾ ಇದೆ. ಜೈಲ್ಗೆ ಹಂಗೆ ಒಬ್ಬರಿಂದ ಒಬ್ರು ಹೆಂಗ್ ಹೋಯ್ತಾ ಇದ್ದಾರೆ. ಯಾಕೆ ಸವಾಸ ಒಳ್ಳೇದಿರ್ಬೇಕು. ಗೊತ್ತಾಯ್ತಾ? ಈಗ ನೀವು ಸ್ಟೇಷನ್ ಬಂದಿದ್ದೀರಾ, ಅದಕ್ಕೆ ಒಂದು ಚಿಕ್ಕದು ಒಂದು ಕತೆ ಹೇಳ್ತೀನಿ. ಸವಾಸ ಹೆಂಗಿರ್ಬೇಕು ಅಂತ. ಯಾಕೆ ನಾಳೆ ದಿವಸ ನೀವು ಕಾಲೇಜು ಮೆಟ್ಲತ್ತೀರಾ, ಆಮೇಲೆ ದೊಡ್ಡವರಾಯ್ತೀರಾ, ಕೆಲಸ ಕಾರ್ಯಕ್ಕೆ ಸೇರ್ಕತ್ತೀರಾ. ಇದು ನಿಮ್ಮ ಜೀವನ ಪರ್ಯಂತ ಅಳವಡಿಸ್ಕೊಳ್ಳೋದಕ್ಕೋಸ್ಕರ ಹೇಳ್ತಿರೋದು ಒಂದು ಕತೆ. ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ಅಷ್ಟೇನೆ. ಹಿಂಗೆ ಒಂದು ಊರಲ್ಲಿ ನಾಯಿಗಳ ಕಾಟ ಜಾಸ್ತಿ ಆಗೋಗಿರುತ್ತೆ. ಯಾವುದು ಆ ನಾಯಿಗಳನ್ನ ಹಿಡಿಯೋದಕ್ಕೆ ಪೊಲೀಸ್ನವರು ಒಂದು ವ್ಯಾನ್ ತಗೊಂಡು ಹೋಗುತ್ತೆ ಊರ ಬಾಗಿಲಿಗೆ. ಆ ಊರಿನ ನಾಯಿಗಳಿಗೆ ಗೊತ್ತಾಗೋಯ್ತು, ಪೊಲೀಸ್ನವರು ಸಾಕು
ಪೊಲೀಸ್ನವರು ನಾಯಿಗಳನ್ನ ಹಿಡಿಯಕ್ಕೆ ಬಂದರು ನಮ್ಮ ಊರಿಗೆ ಅಂತ ಗೊತ್ತಾಗೋಯ್ತು. ಪೊಲೀಸ್ನವ್ರಿಂದ ತಪ್ಪಿಸ್ಕೋಬೇಕು ಅಂತಂದ್ಬಿಟ್ಟು ನಾಯಿಗಳೆಲ್ಲ ಏನು ಮಾಡಿದ್ರು ಅಂತೆ, ಊರಿಂದ ಆಚೆ ಓಡಕ್ಕೆ ಶುರು ಮಾಡಿದ್ರು. ಪೊಲೀಸ್ನವ್ರಿಂದ ತಪ್ಪಿಸ್ಕೋಬೇಕು ಹೇಗೆ ಬಂದ್ಬಿಟ್ಟು ವ್ಯಾನ್ ತಗೊಂಡು ಊರೆಲ್ಲ ಬಿಟ್ಟು ಕಾಡು ಕಡೆಗೆ ಓಡ್ತಾ ಇದ್ವು ಅಂತ. ಆ ಕಡೆಯಿಂದ ಕುರಿಗಳು ಹಿಂಡು ಬರ್ತಾ ಇತ್ತು. ಅವು ಆಶ್ಚರ್ಯ, ಇದೇ ನಮ್ಮ ಊರ್ ನಾಯಿಗಳು ಇಷ್ಟೊಂದು ಗಾಬರಿಯಾಗಿ ಊರಿಂದ ಕಾಡು ಕಡೆಗೆ ಓಡ್ ಬರ್ತಾ ಇತ್ತು, ಊರಲ್ಲಿ ಏನಾಯ್ತು ಎತ್ತು ಅಂತ ಅವು ಗಾಬರಿ ಆಯ್ತು ಕುರಿಗಳು. ಅವೇನ್ ಮಾಡುದು ಅಂತ ಕುರಿಗಳು ನಾಯಿಗಳನ್ನ ಅಡ್ಡ ಹಾಕ್ಬಿಟ್ಟು ಯಾಕೆ ಇಷ್ಟೊಂದು ಗಾಬರಿಯಾಗಿ ಓಡ್ ಬರ್ತಿದ್ದೀರಾ, ಏನಾಯ್ತು ಊರಲ್ಲಿ ಅಂತ ಕೇಳಿದ್ರು. ಅಯ್ಯೋ, ಊರಲ್ಲಿ ಪೊಲೀಸ್ನವ್ರು ಬಂದ್ಬಿಟ್ಟು ಅವ್ರ ನಾಯಿಗಳನ್ನು ಹಿಡ್ಕೊಂಡು ಹೋಗುತ್ತೆ, ಅದಕ್ಕೆ ಅವರಿಂದ ಪೊಲೀಸ್ನವ್ರಿಂದ ತಪ್ಪಿಸ್ಕೊಂಡು ನಾವು ಕಾಡು ಕಡೆಗೆ ಹೋಯ್ತಿದ್ದೀವಿ ಅಂತ ಹೇಳ್ಬಂತೆ. ಅವು ನಾಯಿಗಳು ಕುರಿಗೆ ಹಂಗಂದ ತಕ್ಷಣ ಕುರಿಗಳು ಹಿಂಡು ಸಹ ಕಾಡು ಕಡೆಗೆ ತಿರ್ಕೊಂಡು ಓಡಕ್ ಶುರು ಮಾಡೋದು. ನಾಯಿ ಕುರಿ ಎರಡೂ ಕಾಡು ಕಡೆಗೆ ತಪ್ಪಿಸ್ಕೊಂಡು ಓಡೋಯ್ತಾ ಇದೆ. ಆ ಕಡೆಯಿಂದ ಎಮ್ಮೆ ಗುಂಪು ಬರ್ತಿತ್ತಂತೆ. ಎಮ್ಮೆಗೆ ನೋಡ್ಬಿಟ್ಟು ಆಶ್ಚರ್ಯ, ಏನು ನಮ್ಮ ನಾಯಿಗಳು ಕುರಿಗಳು ಎಲ್ಲ ಇಷ್ಟೊಂದು ಗಾಬರಿಯಾಗಿ ಊರಿಂದ ಕಾಡು ಕಡೆಗೆ ಓಡ್ ಬರ್ತಾ ಇರ್ತಲ್ಲ, ಏನಾಯ್ತು ಊರಲ್ಲಿ ಅಂತ ಭಯ ಆಗ್ತದೆ ಅವಕ್ಕೆ ಎಮ್ಮೆಗೆ. ಅದೇನ್ ಮಾಡ್ತಂತೆ, ಎಮ್ಮೆ ಕುರಿಗಳನ್ನ ಅಡ್ಡ ಹಾಕ್ಬಿಟ್ಟು ಏನಾಯ್ತು ಊರಲ್ಲಿ ಯಾಕೆ ಇಷ್ಟು ಗಾಬರಿಯಾಗಿ ಓಡ್ ಬರ್ತಾ ಇದ್ದೀವಿ ಅಂತ ಕೇಳೋದು. ಅವು ಎಮ್ಮೆ ಗುಂಪು ಕುರಿಗಳನ್ನ. ಅದಕ್ಕೆ ಕುರಿ ಹೇಳ್ತಂತೆ, ಅಯ್ಯೋ ನಮ್ಮೂರಿಗೆ ಪೊಲೀಸ್ನವ್ರು ಬಂದ್ಬಿಟ್ಟು ಅವ್ರು ನಾಯಿಗಳನ್ನ ಹಿಡ್ಕೊಂಡು ಹೋಗಕ್ಕೆ, ಅದಕ್ಕೆ ತಪ್ಪಿಸ್ಕೊಂಡು ಓಡೋಯ್ತಿದ್ವಿ ನಾವು ಕಾಡು ಕಡೆಗೆ. ಅದಕ್ಕೆ ಎಮ್ಮೆ ಹೇಳ್ತಂತೆ, ಅಯ್ಯೋ ಪೊಲೀಸ್ನವ್ರು ಬಂದಿರೋದು ನಾಯಿಗಳನ್ನ ಹಿಡ್ಕೊಂಡು ಹೋಗಕ್ಕೆ, ನೀವು ನೋಡಿದ್ರೆ ಕುರಿಗಳು, ನೀವೇ ಗಾಬರಿ ಬಿದ್ದು ಓಡೋಯ್ತಾ ಇದ್ದೀರಿ ಅಂತ ಕೇಳ್ತೀವಿ. ಯಾವುದು ಎಮ್ಮೆ ಕುರಿಗೆ. ಅದು ಕುರಿ ಹೇಳ್ತಂತೆ, ಅಯ್ಯೋ ಪೊಲೀಸ್ನವ್ರ ಕೈಗೆ ಸಿಗಾಕೊಂಡ್ಬಿಟ್ರೆ ನಾವು ನಾಯಿ ಎಲ್ಲ ಕುರಿ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಂಡು ಈಚೆಗೆ ಬರಕ್ಕೆ 20 ವರ್ಷ ಬೇಕು, ಅದಕ್ಕೆ ತಪ್ಪಿಸ್ಕೊಂಡು ಓಡೈತಿದ್ವಿ ನಾವು ಕಾಡು ಕಡೆಗೆ ಅಂತ ಹೇಳ್ತೀವಿ. ಅವು ಕುರಿಗಳು. ಹಂಗಂದ ತಕ್ಷಣ ಎಮ್ಮೆಗಳು ತಿರ್ಕೊಂಡು ಓಡಕ್ ಶುರು ಮಾಡಿದ್ರು ಇಲ್ಲಿ ಕಾಡು ಕಡೆಗೆ. ಅಂದ್ರೆ ಯಾವ್ದಾದ್ರು ಕೇಸ್ಗೆ ಅದು ಇದಕ್ಕೆ ಸಿಗಾಕತ್ತು ಅಂತಂದ್ರೆ ಸವಾಸ್ ದೋಷಗಳಿಂದ ಬುಡ್ಕ ಬರೋದು ಭಾರಿ ಕಷ್ಟ. ಟಿವಿಲೆಲ್ಲ ನೋಡ್ತಾ ಇದ್ರೆ ಗೊತ್ತಿಲ್ವಾ ಏನೇನು ನಡೀತಾ ಇದೆ ಅಂತ ಗೊತ್ತಿತ್ತು. ಅದಕ್ಕೆ ಸವಾಸ ಮಾಡುವಾಗ ಮುಂದೆ ಎಲ್ಲ ನೀವು ದೊಡ್ಡವರಾಯ್ತೀರ, ಭಾರಿ ಎಚ್ಚರಿಕೆಯಿಂದ ಒಳ್ಳೇದವರು ಕೆಟ್ಟದ್ದು ಯಾವುದು ಅಂತ ಯೋಚನೆ ಮಾಡಿ ನಿಮ್ಮ ಹೆಜ್ಜೆ ಇಡಬೇಕು. ಪ್ರತಿಯೊಂದು ಹೆಜ್ಜೆನೂ ಯೋಚನೆ ಮಾಡಿ ಆಲೋಚನೆ ಮಾಡಿ, ನಾನು ಹೆಜ್ಜೆ ಇಡ್ತಿರೋ ಸರಿನಾ ತಪ್ಪ, ಸವಾಸ ಮಾಡ್ತಿರೋ ಸರಿನಾ ತಪ್ಪ ಅಂತ ನೋಡಿ ಮಾಡಿ ಇಡಬೇಕು. ಯಾಕೆಂದ್ರೆ ನಾಳೆ ದಿವಸ ನಿಮಗೆ ಗೌರ್ಮೆಂಟ್ ಜಾಬ್ ಆಗಬೇಕು ಅದು ಇದು ಅಂದರೆ ಎಲ್ಲ ಪೊಲೀಸ್ ವೆರಿಫಿಕೇಶನ್ ಕೇಳ್ತಾರೆ. ಪೊಲೀಸಲ್ಲಿ ಏನಾದ್ರು ಬ್ಯಾಡ್ ರಿಮಾರ್ಕ್ಸ್ ಒಂದು ಎಂಟ್ರಿ ಆಯಿತು ಅಂದರೆ ನಾವು ರಿಜೆಕ್ಟ್ ಮಾಡಿ ಕಳಿಸ್ತೀವಿ. ಅದಕ್ಕೆ ಭಾರಿ ಎಚ್ಚರಿಕೆಯಿಂದ ಇರಬೇಕು. ಕೊಡ್ತಕ್ಕಂಥ ಕೆಲಸ ಮಾಡಿ ನಂತರ ಮುಂದೆ ಬಾ ಬನ್ನಿ ಇದು ನಮ್ಮ ಸಾಹೇಬ್ ಬಂದಿರೋದ್ರಲ್ಲ ದೊಡ್ಡವಂತ ಒಳ್ಳೆ ಬಾಸು ಶಶಿಕುಮಾರ್ ಇದೇ ಇದು ಬಾಸ್. ಅಲ್ಲಿ ಯಾರ್ಯಾರು ಹೋಗಿದ್ದಾರೆ ಗೋಡೆ ಬೈತಾರೆ, ಯಾರು ಬಂದಿರೋ ಈಗ ಫಸ್ಟ್ ಪ್ರದೀಪ್ ಕುಮಾರ್ ಅಂತ ಬಂದಿರೋ ಇನ್ಸ್ಪೆಕ್ಟ್ರು, ಅವರು ಇಲ್ಲಿಂದ ಇಲ್ಲವರೆಗೆ ಕರ್ತವ್ಯ ನಿರ್ವಹಿಸಿದ್ರಿಂದ ಅವರು ಯಾರು ಬರ್ತಾರೆ ಕೆಲಸ ಮಾಡಿದ್ದಾರೆ. ಏನಿರುತ್ತೆ ರೆಕಾರ್ಡ್ಸ್ಗಳಿರುತ್ತಲ್ವ, ಏನೋ ಒಂದು ಮೆಮೊಗಳು ಅಂತ ಅಥವಾ ನಮಗೆ ಏನೋ ಒಂದು ಅಧಿಕೃತವಾಗಿ ಕಳಿಸಿರ್ತಾರಲ್ವ, ಅದನ್ನೆಲ್ಲ ನಾವಿಲ್ಲಿ ಫೈಲ್ ಮಾಡಿ ಇರ್ತೀವಿ. ನಿಮ್ಮ ಶಾಲೆಯಲ್ಲೂ ಇಟ್ಟಿರ್ತಾರೆ, ಈ ಥರ ಫೈಲ್ಸ್ ಎಲ್ಲ ಶಾಲೆಯಲ್ಲಿ ಇಟ್ಟಿರ್ತಾರೆ. ಅದೇ ಥರ ನಮ್ಮಲ್ಲಿ ಬಂದು ಇದನ್ನ ಇಟ್ಟಿರ್ತೀವಿ. ಇದು ಬಂದು IGP ಮೆಮೊ ಫೈಲ್ಸ್ ಅಂತ. ಇದೇ ಥರ ಎಲ್ಲ ಫೈಲ್ಸ್ಗಳು ಇರ್ತವೆ, ಬೇರೆ 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 ಫೈಲ್ಸ್ಗಳು ಇರ್ತವೆ. ನಮಗೆ ಏನೇ ಬಂದರೂ ನಾವು ಇಲ್ಲಿ ರೆಕಾರ್ಡ್ಸನ್ನ ಮೇಂಟೈನ್ ಮಾಡೋದು. ಈ ಒಂದು ಸೆಕ್ಷನ್ ಬಂದು ರೆಕಾರ್ಡ್ಸ್ನ ಮೇಂಟೈನ್ ಮಾಡೋದು. ಏನು ಸರ್ ಹೇಳಿದ್ರು, ಸರ್ ಇದ್ದಾರಲ್ಲ ರೈಟರ್ ಸರ್ ಅಂತ ಹೇಳಿದ್ರಲ್ಲ, ಅವ್ರು ಬಂದು ಇದನ್ನ ಎಲ್ಲ ಮೇಂಟೆನೆನ್ಸ್ ಮಾಡೋದು. ಇದೆಲ್ಲ ರಿಜಿಸ್ಟರ್ಗಳು, ಆನ್ಲೈನ್ ರಿಜಿಸ್ಟರ್. ಸಮಸ್ಯೆ ಅಂದ್ರೆ ಯಾರು ಫೋನ್ ಮಾಡ್ತೀರಾ? ಮಕ್ಕಳ